ಲಕ್ಕುಂಡಿಯಲ್ಲಿ ಉತ್ಖನನ ಸ್ಥಗಿತಕ್ಕೆ ಗ್ರಾಮಸ್ಥರು ಪಟ್ಟು ಹಿಡಿದಿದ್ದಾರೆ. ಇವಾಗ ಏನು ಶೋಧ ಕಾರ್ಯ ನಡೀತಾ ಇದೆಯೋ ಅದನ್ನ ಸ್ಥಗಿತ ಮಾಡಬೇಕು ಅಂತ. ಕಾರಣ ಜಾತ್ರೆ ನಡಿಬೇಕಿದೆ, ಅದಕ್ಕೆ ಅನುಕೂಲ ಮಾಡಿಕೊಡಿ ಅಂತ ಹೇಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಜಾತ್ರೆ ಕಮಿಟಿ ಮುಖಂಡ ಅಶೋಕ್ ಬೂದಿಹಾಳ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಜಾತ್ರೆಯ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಏನು ಉತ್ಖನನ ಕೆಲಸ ನಡೀತಿದೆಯೋ ಅದನ್ನು ಸ್ಥಗಿತಗೊಳಿಸಿ ಜಾತ್ರೆಗೆ ಅವಕಾಶವನ್ನು ಮಾಡಿಕೊಡಿ ಅಂತ ಕೇಳ್ತಿದ್ದಾರೆ. ಮಾರ್ಚ್ 30-31ರಂದು ಕೋಟೆ ವೀರಭದ್ರೇಶ್ವರ ಜಾತ್ರೆ ಇದೆ. ಏಪ್ರಿಲ್ ನಂತರ ಉತ್ಖನನ ಮಾಡುವಂತೆ ಹೇಳಲಾಗಿತ್ತು. ದೊಡ್ಡ ಜಾತ್ರೆಗೆ 50,000 ಭಕ್ತ ಸಮೂಹ ಸೇರ್ತಾರೆ. ಅದ್ಭುತವಾದ ಅಗ್ನಿಕುಂಡವನ್ನು ಜಾತ್ರೆಗೆ ರೆಡಿ ಮಾಡ್ತಾರೆ. ಉತ್ಖನನ ಮಾಡುವ ಸ್ಥಳದಲ್ಲಿ ಅಗ್ನಿಕುಂಡ ಮಾಡ್ತಿದ್ದೀವಿ, ಹಾಗಾಗಿ ಉತ್ಖನನ ಕಾರ್ಯವನ್ನು ಸದ್ಯಕ್ಕೆ ಸ್ಥಗಿತಗೊಳಿಸಿ ಅನ್ನೋ ಮನವಿ. ಜಾತ್ರೆ ಸುಮಾರು 30-31ನೇ ತಾರೀಕಿಗೆ ಆಗ್ತದೆ. ಇದು ಭಾಳ ವಿಜೃಂಭಣೆ ಜಾತ್ರೆ ನಡೀತೈತಿ. ಇದು ಲಕ್ಕುಂಡಿ ಒಳಗೆ ಕೋಟೆ ವೀರಭದ್ರೇಶ್ವರ ಜಾತ್ರೆ ಅಂದರೆ ಸುತ್ತಮುತ್ತಲು ಹಳ್ಳಿ ಜನನೂ ಸಾಕಷ್ಟು ಬರ್ತಾ ಇದ್ದಾರೆ. ಅದರಿಂದ ಇದನ್ನು ಇನ್ನು ನಮಗೆ ಭಾಳ ದಿನ ಉಳಿದಿಲ್ಲ, ಒಂದು ತಿಂಗಳ ಮೇಲೆ ಅಷ್ಟೇ ಉಳಿದೈತಿ. ಅದಕ್ಕೆ ದಯವಿಟ್ಟು ಇಲ್ಲಿ ಉತ್ಖನನ ಇಷ್ಟಕ್ಕೆ ಬಂದ್ ಮಾಡಿ ನಮ್ಮ ಜಾತ್ರೆಗೆ ಅನುಕೂಲ ಮಾಡಿಕೊಡ್ಬೇಕು. ಇದ್ರ ಜೊತೆಗೆ ಇಲ್ಲಿ ಏನಾರ ವಸ್ತುಗಳು ಸಿಕ್ಕಿದ್ರೆ, ಬೆಲೆ ಬಾಳ್ತಕ್ಕಂಥ ವಸ್ತುಗಳು ಏನು ಸಿಕ್ಕಿಲ್ಲ. ಸುಮಾರು 12ರಿಂದ 14 ಅಡಿಗಳು ತೆಗೆದಿದ್ದಾರೆ. ಅದರೊಳಗೆ ಇವರು 10 ಫೂಟಿಗೆ ಮೆಟ್ಲು ಹತ್ತಬೇಕಾಗಿತ್ತು, ಹತ್ತಿಲ್ಲ. ಆದ್ದರಿಂದ ನಮಗೇನಂತಂದ್ರೆ ಈಗ ಬೆಲೆ ಬಾಳ್ತಕ್ಕಂಥ ವಸ್ತು ಯಾವುವು ಇರದೇ ಇರೋದ್ರಿಂದ ಏನು ಮಾಡಬೇಕು ಅಂತಂದ್ರೆ ಇಷ್ಟಕ್ಕೆ ಸ್ಥಗಿತಗೊಳಿಸಿ ಇದೇ ಉತ್ಖನನ ಕಾರ್ಯ ಮತ್ತು ಬೇರೆ ಕಡೆ ಮಾಡಿದ್ರೆ ಇದಕ್ಕೂ ಬೆಲೆ ಬಾಳ್ತಕ್ಕಂಥ ವಸ್ತುಗಳು ಸಿಗಬಹುದು ಅಂತ ನಮ್ಮ ಅಭಿಪ್ರಾಯ. ಲಕ್ಕುಂಡಿ